ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಾವು ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಆತ್ಮಾಯಣದ ಸ್ವಾಧ್ಯಾಯದಲ್ಲಿ ಇದ್ದೇವೆ. ಈಗ ನಮ್ಮ ಲೇಖಕರಾಗಿರ್ತಕ್ಕಂಥ ಪೀಟರ್ ರೆಶ್ಲೋ ಅವರು 2ನೇ ಬಾರಿಗೆ ಸೂಕ್ಷ್ಮ ಶರೀರ ಯಾನವನ್ನ ಮಾಡ್ತಾ ಸೂಕ್ಷ್ಮ ಲೋಕಗಳ ಒಂದು ಪಯಣವನ್ನ ಮಾಡ್ತಾ ಇದ್ದಾರೆ. ಆ ಸೂಕ್ಷ್ಮ ಲೋಕದಲ್ಲಿ ಸುಮಾರು 7 ಹಂತಗಳು, 7 ಲೋಕಗಳು ಇವೆ ಅಂತ ಹೇಳ್ತಾರೆ. ಆತ್ಮದ ವಿಕಾಸದ ಆಧಾರದ ಮೇಲೆ ಹೋದ ಹಾಗೆ ಕಡಿಮೆ ಜನದಟ್ಟಣೆ ಇದ್ದಂತ ವಿಕಾಸ ಹೊಂದಿರತಕ್ಕಂತಹ ಜನರು ಇರ್ತಾರೆ ಅಂತಕ್ಕಂತಹ ಸಂಗತಿಯನ್ನ ನಾವು ಈಗಾಗಲೇ ಚರ್ಚೆ ಮಾಡಿದೀವಿ. ಈಗ 3ನೆಯ ಸೂಕ್ಷ್ಮ ಲೋಕದ 3ನೆಯ ಒಂದು ಹಂತದಲ್ಲಿ ಅವರು ಇದ್ದಾರೆ. ಅಲ್ಲಿ ಕಲಾವಿದರು ಅಂತ ಬಹುದೊಡ್ಡ ಒಂದು ಪರದೆಯ ಮೇಲೆ ದೊಡ್ಡ ಚಿತ್ರಗಳನ್ನ ಬಿಡಿಸ್ತಾ ಇರ್ತಾರೆ. 100 ಜನರು ಅಲ್ಲಿ ಕೂಡಿಕೊಂಡು ಆ ಚಿತ್ರವನ್ನ ಅತ್ಯಂತ ಮಗ್ನರಾಗಿ ನೋಡ್ತಾ ಇರೋದನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಅವರು ತಮ್ಮ ವಿಚಾರಗಳನ್ನ, ತಮ್ಮ ಅಭಿವ್ಯಕ್ತಿಯನ್ನ ಚಿತ್ರದ ಮುಖಾಂತರ ಅವರು ತಿಳಿಸ್ಕೊಡ್ತಾ ಇರ್ತಾರೆ. ಎಷ್ಟೊಂದು ವೈವಿಧ್ಯಮಯವಾಗಿರ್ತಕ್ಕಂತಹ ಒಂದು ಚಿತ್ರಗಳನ್ನ ಅವರು ಬಿಡಿಸ್ತಾರೆ. ಅವ್ರ ಚಿತ್ರ ಬಿಡಿಸ್ತಕ್ಕಂತಹ ಒಂದು ಪದ್ಧತಿಯು ಕೂಡ ಬಹಳಷ್ಟು ಸುಂದರವಾಗಿರ್ತದ ಅಂತಕ್ಕಂತಹ ಮಾತುಗಳನ್ನ ಹೇಳಿದ್ದಾರೆ. ಅಲ್ಲಿಯೂ ಕೂಡ ಆ ಚಿತ್ರವನ್ನ ಕಲಿತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಅವರ ಚಿತ್ರಕ್ಕೂ ಆ ಮಹಾನ್ ಕಲಾಕಾರ ಬಿಡಿಸಿರ್ತಕ್ಕಂಥ ಚಿತ್ರಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಯಾಕಂತಂದ್ರೆ ಅವನ ಎಕ್ಸ್ಪೀರಿಯನ್ಸ್ ಲಿಂದ ಅವನು ಮಹಾನ್ ಚಿತ್ರಗಳನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವ್ರ ವಿದ್ಯಾರ್ಥಿಗಳು ಇನ್ನು ಕಲಿಯೋದ್ರಲ್ಲಿ ಇರೋದ್ರಿಂದ ಇವರಿಗೆ ತಮ್ಮ ವಿಚಾರಗಳನ್ನ ಹೇಗೆ ಅಭಿವ್ಯಕ್ತಿಗೊಳಿಸ್ಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ. ಅದರಿಂದ ಉತ್ಕೃಷ್ಟತೆಯಲ್ಲಿ ಆ ಮಹಾನ್ ಕಲಾಕಾರನ ಚಿತ್ರಗಳು ಬಹಳಷ್ಟು ಉತ್ಕೃಷ್ಟವಾಗಿರ್ತಾವು, ಇವು ಕಡಿಮೆ ಉತ್ಕೃಷ್ಟವಾಗಿರ್ತಕ್ಕಂಥವು ಅದಾವು ಅಂತಕ್ಕಂಥ ಸಂಗತಿಯನ್ನ ನಾವು ಚರ್ಚೆ ಮಾಡಿದೀವಿ. ಹೀಗೆ ಮುಂದುವರಿತಾ ಇಲ್ಲಿಂದ ಮುಂದೆ ಹೋಗ್ತಾರೆ. ಅದೇ ರೀತಿ ಕೆಲಸ ಮಾಡ್ತಕ್ಕಂಥ ಎಷ್ಟೋ ಗುಂಪುಗಳನ್ನ ನೋಡ್ತಾರೆ. ಅಲ್ಲಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶಿಷ್ಯರನ್ನ ಒಳಗೊಂಡು ಗುಂಪುಗಳನ್ನ ಕಟ್ಕೊಂಡು ತಮ್ಮ ಚಟುವಟಿಕೆಗಳನ್ನ ಅವರು ತಮಗೆ ಸಂತೋಷ ಕೊಡ್ತಕ್ಕಂಥ ಹವ್ಯಾಸಗಳನ್ನ ಮಾಡ್ತಾ ಚಿತ್ರಗಳನ್ನ ಬಿಡಿಸ್ತಾ ಕಾಲ ಕಳೀತಾ ಇರ್ತಾರೆ. ಇಂಥ ಹಲವಾರು ಗುಂಪುಗಳನ್ನ ನೋಡ್ತಾರೆ. ಆದ್ರೆ ಈ ಸ್ಥಾನವು ತರಂಗಮಯವಾಗಿತ್ತು. ಆ ಸ್ಥಾನ ಹೇಗಿತ್ತು ಅಂತಂದ್ರೆ ತರಂಗಮಯವಾಗಿತ್ತು. ಅಲೆಗಳ ಹಾಗೆ ಅಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇತ್ತು. ಅಲೆಗಳು ಹೇಗೆ ಮೇಲೊಮ್ಮೆ ಕೆಳಗೊಮ್ಮೆ ಬರ್ತಾವಲ್ಲ, ಆ ರೀತಿ ಇರ್ತಾ ಇರ್ತದ. ಅದರಿಂದ ಯಾವುದೇ ಎರಡನ್ನು ಏಕಕಾಲಕ್ಕೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಈ ಪ್ರದೇಶ, ಈ ಸ್ಥಾನ ತರಂಗಮಯವಾಗಿರೋದ್ರಿಂದ, ಮೇಲಕ್ಕೆ ಕೆಳಕ್ಕೆ ಇರುವುದರಿಂದ ಯಾವುದೇ ಎರಡನ್ನು ಏಕಕಾಲಕ್ಕೆ ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಕಣಿವೆಯಲ್ಲಿ ಸಣ್ಣ ನದಿಯೊಂದು ನಿಧಾನವಾಗಿ ಹರಿತಾ ಇತ್ತು. ಆ ಪ್ರದೇಶದಲ್ಲಿ ಅಲ್ಲಿ ಸಣ್ಣ ನದಿ ಒಂದು ನಿಧಾನವಾಗಿ ಹರಿತಾ ಇರ್ತದ. ಅದರ ತೀರದಲ್ಲಿ ಸಣ್ಣ ಗುಂಪೊಂದು ಸೇರಿರ್ತದ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವರು ಕುತೂಹಲದಿಂದ ನೋಡ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಆ ಗುಂಪು ಯಾವುದೋ ಕಲಾಕಾರನ ಚಿತ್ರ ರಚನೆಯಲ್ಲಿ ನೋಡುತ್ತಾ ನಿಂತಿರಲಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನು ನಡೆದಿರ್ತದ ಅಂತಂದ್ರೆ, ವಿಶ್ವದ 4 ಪ್ರಸಿದ್ಧ ವಾದ್ಯ ವೃಂದಗಳಿಗೆ ಸಮಾನವಾದ ಒಂದು ವಾದ್ಯ ವೃಂದಕ್ಕೆ ಸುಮಧುರ ಸಂಗೀತವನ್ನು ನುಡಿಸುತ್ತಿದ್ದನು. ಅಲ್ಲಿ ಒಬ್ಬ ಸಂಗೀತಕಾರ ಎಂಥ ವಾದ್ಯವನ್ನ ನುಡಿಸ್ತಾ ಇದ್ದ ಅಂತಂದ್ರೆ, ವಿಶ್ವದ 4 ಪ್ರಸಿದ್ಧ ವಾದ್ಯ ವೃಂದಗಳಿಗೆ ಸಮಾನವಾಗಿರ್ತಕ್ಕಂಥ ಒಂದು ವಾದ್ಯ ವೃಂದಕ್ಕೆ ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಸಂಗೀತವನ್ನ ಅವನು ನುಡಿಸ್ತಾ ಇರ್ತಾನೆ. ನಾವು ಆ ಗುಂಪಿನ ತೀರ ಹತ್ತಿರಕ್ಕೆ ಹೋಗುವವರೆಗೆ ನಮಗೇನು ಕೇಳಿಸ್ಲಿಲ್ಲ. ಹತ್ತಿರಕ್ಕೆ ಹೋದಾಗ ಹಿಂದೆಂದೂ ಕೇಳದಂತಹ ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಸಂಗೀತವು ಆ ವಾತಾವರಣದಲ್ಲಿ ತುಂಬಿಕೊಂಡಿರುವುದನ್ನು ನಾನು ಗಮನಿಸಿದೆ ಅಂತ ಹೇಳ್ತಾರೆ. ತೀರ ಹತ್ತಿರಕ್ಕೆ ಹೋದಾಗ ಎಂದೂ ಕೇಳದೆ ಇರ್ತಕ್ಕಂಥ ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಒಂದು ಸಂಗೀತ ನಾದವನ್ನ ಇವರು ಕೇಳ್ತಾರೆ. ಇನ್ನು
ಆ ಸಮೂಹದ ನಡುವೆ, ಆ ಒಂದು ಗುಂಪಿನ ನಡುವೆ ಒಬ್ಬ ವ್ಯಕ್ತಿಯ ಮುಖಚರ್ಯವು ನನ್ನನ್ನೇ ಹೋಲುತ್ತಿತ್ತು ಅಂತ ಲೇಖಕರು ಹೇಳ್ತಾರೆ. ಲೇಖಕರು ಹಾಗೇನೆ ಅವನ ಮುಖ ಇತ್ತು. ಆದ್ರೆ ನಾನು ಅಂತಹ ಯಾವುದೇ ವ್ಯಕ್ತಿಯನ್ನ ನನ್ನ ನಿಜ ಜೀವನದಲ್ಲಿ ಭೇಟಿಯಾಗಿರ್ಲಿಲ್ಲ. ಅವನು ಯಾರು ಅಂತ ಹೇಳಿ ನಾನು ನನ್ನ ಮಾರ್ಗದರ್ಶಕನನ್ನು ಕೇಳಿದೆ. ಅವನು ಸುಪ್ರಸಿದ್ಧ ಸಂಗೀತಕಾರ ಜೋಹಾನ್ ಸ್ಟಾನ್ ಇದ್ದಾನೆ ಎಂದು ನನ್ನ ಮಾರ್ಗದರ್ಶಕ ಮಿತ್ರ ಹೇಳ್ತಾನೆ. ಆ ನನ್ನನ್ನೇ ಹೋಲ್ತಕ್ಕಂಥ, ಅಂದ್ರೆ ಇಲ್ಲಿ ಲೇಖಕ ಪೀಟರ್ ರಶ್ಲು ಅವರನ್ನೇ ಹೋಲ್ತಕ್ಕಂಥ ಒಂದು ಮುಖಚರ್ಯ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಇವರಿಗೆ ತುಂಬಾ ಕುತೂಹಲದಿಂದ ಆತ ಯಾರು ಅಂತಕ್ಕಂಥ ಒಂದು ಸಂಗತಿಯನ್ನ ತಮ್ಮ ಗೆಳೆಯನಿಗೆ ಕೇಳಿದಾಗ ಅವರು ಪ್ರಸಿದ್ಧ ಸಂಗೀತಕಾರನಾಗಿರ್ತಕ್ಕಂಥ ಜೋಹಾನ್ ಸ್ಟ್ರಾಸ್ ಇದ್ದಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಕ್ಷಣದಲ್ಲಿ ಆ ಕಲಾಕಾರನು ಹರಿವ ನೀರಿನ ಕಲಕಲನಾದ ಸಂಗೀತವನ್ನ ವ್ಯಕ್ತಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದ. ಆ ಕಲಾಕಾರ ಎಂಥ ಸಂಗೀತವನ್ನ ನುಡಿಸ್ತಾ ಇದ್ದ ಅಂತಂದ್ರೆ ಕಲಕಲ ಹರಿತಕ್ಕಂಥ ನೀರಿನ ನಾದವನ್ನ, ನೀರಿನ ಕಲಕಲ ನಾದದ ಸಂಗೀತವನ್ನ ವ್ಯಕ್ತಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಸ್ಟ್ರಾಸ್ನೆ ಬ್ಲೂ ಡೆನೋಬಿ ಸಂಗೀತ ರಚನೆಯನ್ನು ಮಾಡಿದ್ದನೆಂಬುದು ನನಗೆ ನೆನಪಾಯಿತು. ಬ್ಲೂ ಡೆನೋಬಿ ಅಂತಕ್ಕಂಥದ್ದು ಒಂದು ಸಂಗೀತದ ಪ್ರಕಾರ. ಹೇಗೆ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಅಂತ ಹೇಳಿ ಪ್ರಕಾರಗಳವಲ್ಲ, ಆ ರೀತಿ ವೆಸ್ಟರ್ನ್ ಸಂಗೀತಗಳಲ್ಲಿ, ಪಾಶ್ಚಿಮಾತ್ಯ ಸಂಗೀತದಲ್ಲಿ ಬ್ಲೂ ಡೆನೋಬಿ ಅಂತಕ್ಕಂಥ ಒಂದು ಸಂಗೀತ ಪ್ರಕಾರ ಇದೆ. ಆ ಸಂಗೀತ ರಚನೆಯನ್ನ ಮಾಡ್ತಾ ಇದ್ದ ಅನ್ನೋದು ನನಗೆ ನೆನಪಾಯಿತು ಅಂತ ಹೇಳಿ ಹೇಳ್ತಾರೆ. ಈ ಸಂಗೀತದಲ್ಲಿ ಸುಂದರ ಜರ್ಮನ್ ನೃತ್ಯ ಸಂಗೀತದ ಮಂದವಾದ ತಾಳವಿತ್ತು. ಈ ಸಂಗೀತದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ, ಅತ್ಯಂತ ಸುಂದರವಾಗಿರ್ತಕ್ಕಂಥ ಜರ್ಮನ್ ನೃತ್ಯ ಸಂಗೀತದ ಒಂದು ಮಂದವಾಗಿರ್ತಕ್ಕಂಥ ತಾಳ ಇತ್ತು, ಅಥವಾ ಅದಕ್ಕಿಂತಲೂ ಸುಂದರವಾಗಿರ್ತಕ್ಕಂಥ ತಾಳ ಇತ್ತು ಅಂತ ಹೇಳಿ ಹೇಳಬಹುದು ಅಂತ ಹೇಳಿ ಹೇಳ್ತಾರೆ. ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಒಂದು ಸಂಗೀತ ಅದಾಗಿತ್ತು. ನಾನಲ್ಲಿ ನಿಂತು ಸಂಗೀತದ ಆನಂದ ತೆಗೆದುಕೊಳ್ಳುತ್ತಿರುವಾಗ ನದಿಯ ಇನ್ನೊಂದು ತೀರದಲ್ಲಿ ಬಾಷ್ಪದಿಂದಾದ ಆಕಾರಗಳನ್ನು ನೋಡಿದೆ. ಅಲ್ಲಿ ನಿಂತು ಆ ಸಂಗೀತವನ್ನ ಆಶ್ವಾಸನೆ ಅದನ್ನ ಕೇಳ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿನೇ ನದಿಯ ಇನ್ನೊಂದು ತೀರದಲ್ಲಿ ಈ ಬಾಷ್ಪದಿಂದಾದ ಆಕಾರಗಳು, ಬಾಷ್ಪ ಅಂತಂದ್ರೆ ಆವಿ ಅಂತ ಹೇಳ್ಬಹುದು ನಾವು. ನೀರಿನ ಬಾಷ್ಪ, ಹೊಗೆ ಅಥವಾ ಉಗಿಯಿಂದ ಆಗಿರ್ತಕ್ಕಂಥ ಒಂದು ಬಾಷ್ಪದಿಂದ ಆಗಿರ್ತಕ್ಕಂಥ ಆಕಾರಗಳು, ಎಥ್ರಿಕಲ್ ಫಿಗರ್ಸ್ ಅಂತ ಹೇಳಿದಕ್ಕೆ ಕರೀತಾರೆ. ಅಂತಹ ಆಕಾರಗಳನ್ನ ನೋಡ್ತಾರೆ. ಅವು ಬಹುಶಃ ಈಗ ತಾನೇ ನಾನು ಕೇಳ್ತಿದ್ದಂತಹ ಸಂಗೀತದ ಭಾಗವಾಗಿದ್ದವು. ಈಗ ತಾನೇ ನಾನು ಕೇಳ್ತಕ್ಕಂಥ ಸಂಗೀತದ ಭಾಗವಾಗಿದ್ದವು ಅಂತ ಹೇಳಿ ಇವ್ರಿಗೆ ಅನಿಸ್ತದ. ಅಷ್ಟರಲ್ಲಿನೇ ತಮ್ಮ ಗೆಳೆಯ ಹೇಳ್ತಾರೆ, ಅವರು ನಾವು ದೇವಲೋಕ ಎಂದು ಕರೆಯುವ ಸಮಾನಾಂತರ ವಿಕಾಸದ ಸದಸ್ಯರಾಗಿದ್ದಾರೆ, ಆದ್ದರಿಂದ ಅವರನ್ನ ನೋಡು ಎಂದು ನನ್ನ ಮಿತ್ರ ಹೇಳಿದನು. ಆ ಬಾಷ್ಪ ನದಿ ತೀರದಲ್ಲಿ ಆವಿಯ ಆಕಾರದಲ್ಲಿ ಏನೋ ಚಿತ್ರಗಳು ಅಲ್ಲಿ ಬರ್ತಾ ಇದ್ವೋ, ಆವಿಯಾಗಿ ಹೋಗ್ತಾ ಇದ್ವೋ. ಅವು ಯಾರು ಅಂತಂದ್ರೆ ನಾವು ದೇವಲೋಕ ಅಂತ ಹೇಳಿ ಕರೀತಕ್ಕಂಥ, ನಮಗೆ ಸಮಾನಾಂತರವಾಗಿರ್ತಕ್ಕಂತಹ ವಿಕಾಸದ ಸದಸ್ಯರು ಅವರು ಆಗಿದ್ದಾರೆ, ಅವರನ್ನ ನೋಡು, ದೇವತೆಗಳವರು ಆಗಿದ್ದಾರೆ, ಅವ್ರನ್ನ ನೋಡು ಅಂತ ಹೇಳಿ ಮಿತ್ರ ಹೇಳ್ತಾನೆ. ಆದ್ರೆ ಅವರು ಇಲ್ಲೇನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಅವರು ಇಲ್ಲೇನ್ ಮಾಡ್ತಾ ಇದ್ದಾರೆ? ನದಿಯ ಈಚೆಗಿನ ಇರುವವ್ರಿಗಿಂತ ಇವರು ಭಿನ್ನವೇಕೆ ಇದ್ದಾರೆ? ಅವರು ಬೇರೆ ಯಾಕಿದ್ದಾರ? ಆ ನದಿಯ ತೀರದಲ್ಲಿರ್ತಕ್ಕಂಥ ಜನರಿಗಿಂತಲೂ ಅವ್ರು ಯಾಕ ಬೇರೆಯಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಕೇಳ್ತಾರ. ಆಗ ಅವ್ರೇಕೆ ಭಿನ್ನವಾಗಿದ್ದಾರೆ ಎಂದರೆ, ಅವರು ನಮಗಿಂತಲೂ ನಿಜವಾಗಿಯೂ ಭಿನ್ನವಾಗಿ ಇದ್ದಾರೆ. ಉಳಿದ ಆತ್ಮಗಳಿಗಿಂತಲೂ, ಮಾನವ ಆತ್ಮಗಳಿಗಿಂತಲೂ ಆ ದೇವ ಆತ್ಮಗಳು ಭಿನ್ನವಾಗಿನೇ ಇದ್ದಾರೆ. ಅವರು ಹೆಚ್ಚು ವಾಯುವಿ ಇದ್ದಾರೆ, ಹೆಚ್ಚು ಎಥ್ರಿಕಲ್ ಆಗಿ ಇದ್ದಾರೆ ಅಂತಂದ್ರೆ ಅವರು ವಿಭಿನ್ನ ವಿಕಾಸ ವ್ಯವಸ್ಥೆಯ ಒಂದು ಭಾಗವಾಗಿದ್ದಾರೆ. ನಮಗಿಂತಲೂ ಹೆಚ್ಚು ಅವರು ವಾಯುವಿಯಾಗಿದ್ದಾರೆ, ನಮಗಿಂತಲೂ ಹೆಚ್ಚು ಅವರು ಸೂಕ್ಷ್ಮವಾಗಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ಅವರ ಶರೀರ ನಮಗಿಂತಲೂ ಭಿನ್ನವಾಗಿದೆ, ಅವರು ಕೂಡ ಸೂಕ್ಷ್ಮ ತತ್ವದಿಂದಲೇ ನಿರ್ಮಾಣವಾಗಿರುತ್ತಾರೆ. ಅವರು ಕೂಡ ಈ ಸೂಕ್ಷ್ಮ ತತ್ವದಿಂದಲೇ ನಿರ್ಮಾಣವಾಗಿರ್ತಾರೆ. ಆದ್ರೆ ನಮ್ಮಷ್ಟು ಗಟ್ಟಿ ಮತ್ತು ನಮ್ಮಷ್ಟು ಸಘನ ಇರುವುದಿಲ್ಲ. ಕಂಪೇರಿಟಿವ್ಲಿ ನಮ್ಮಷ್ಟು ಗಟ್ಟಿ ಅವರು ಇರೋದಿಲ್ಲ, ನಮಗಿಂತಲೂ ಬಹಳಷ್ಟು ಸೂಕ್ಷ್ಮವಾಗಿ ಇರ್ತಾರೆ. ಇವರು ಗಂಧರ್ವ ದೇವತೆಗಳಾಗಿದ್ದಾರೆ. ಅವ್ರು ಯಾರು ಇಷ್ಟೊಂದು ಸೂಕ್ಷ್ಮವಾಗಿ ವಾಯುವಿ ರೂಪದಲ್ಲಿ, ಬಾಷ್ಪದ ರೂಪದಲ್ಲಿ, ಆವಿಯ ರೂಪದಲ್ಲಿ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಆ ಗಂಧರ್ವ ದೇವತೆಗಳು, ಗಂಧರ್ವರ ಗಾಯನ ಅಲ್ಲಿ ನಡೀತಾ ಇರ್ತದೆ. ಇವರು ಧ್ವನಿಯ ಮಾಧ್ಯಮದಿಂದ ತಮ್ಮನ್ನು ವ್ಯಕ್ತಪಡಿಸ್ತಾರೆ. ಗಂಧರ್ವರು ಬಂದಿದ್ದಾರೆ ಅನ್ನೋದು ಹೇಗ್ ಗೊತ್ತಾಗುತ್ತೆ?
ಆ ಸುಮಧುರವಾಗಿರ್ತಕ್ಕಂಥ ಧ್ವನಿಯ ಮಾಧ್ಯಮದಿಂದ ಅವರ ಒಂದು ಅವರು ಬಂದಿದ್ದಾರೆ ಅಂತಕ್ಕಂಥದ್ದು ಅಭಿವ್ಯಕ್ತ ಆಗ್ತದ. ಅವರು ಅಲ್ಲಿಂದಲೇ ನದಿಯ ಈಚೆಗಿರುವ ತಮ್ಮ ಈ ರೀತಿ ಗೊಳಿಸಲು ಪ್ರಯತ್ನಿಸುತ್ತಿರುವಂತ ಸಂಗೀತಗಾರರಿಗೆ ಸಹಾಯ ಮಾಡ್ತಾ ಇರ್ತಾರೆ. ತಾವು ಇದ್ದಲ್ಲಿಂದಲೇ ಈ ನದಿಯ ಈಚೆಗೆ ಇರ್ತಕ್ಕಂಥ ಸಂಗೀತಗಾರರು ತಮ್ಮ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನ ವ್ಯಕ್ತಪಡಿಸುವ ಒಂದು ಕೆಲಸವನ್ನ ಸಂಗೀತದ ಮುಖಾಂತರ ಅವರು ಮಾಡ್ತಾ ಇರ್ತಾರೆ. ಅವರಿಗೆ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನು ಇವ್ರು ಮಾಡ್ತಾ ಇರ್ತಾರೆ. ಅವರು ಹೇಗೆ ಸಹಾಯ ಮಾಡುತ್ತಾರೆ ಎಂಬುದನ್ನು ನಾನು ಹೇಳಲಾರೆ, ಏಕೆಂದ್ರೆ ಅವರು ಎಂದೂ ಮಾತನಾಡುವುದಿಲ್ಲ. ಅವ್ರು ಹೇಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ಹೇಳಿಕ್ಕಾಗೋದಿಲ್ಲ, ಯಾಕಂದ್ರೆ ಅವರು ಯಾವಾಗ್ಲೂ ಮಾತಾಡೋದಿಲ್ಲ. ಆದ್ರೆ ಅವರು ಸಂಗೀತವನ್ನ ಸೃಷ್ಟಿಸುವವರ ಮೇಲೆ ತಮ್ಮ ಆಲೋಚನೆಗಳನ್ನು ಕೇಂದ್ರೀಕರಿಸುವ ಮೂಲಕ ಅವರು ಇನ್ನಷ್ಟು ಸೂಕ್ಷ್ಮವಾಗಿ ತಮ್ಮನ್ನು ತಾವು ಅಭಿವ್ಯಕ್ತಿಗೊಳಿಸಿಕೊಳ್ಳಲು ಯೋಗ್ಯರನ್ನಾಗಿಸಿಕೊಳ್ಳುತ್ತಾರೆ. ಅವರು ಎಂದೂ ಮಾತನಾಡೋದಿಲ್ಲ, ಆದ್ರೆ ಅವರು ಸಂಗೀತವನ್ನ ಸೃಷ್ಟಿಸುವವರ ಮೇಲೆ, ಯಾರು ಸಂಗೀತವನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ, ಸಂಗೀತವನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ, ಅವರ ಮೇಲೆ ತಮ್ಮ ಆಲೋಚನೆಗಳನ್ನು ಕೇಂದ್ರೀಕರಿಸುವ ಮೂಲಕ ಅವರ ಮುಖಾಂತರ ತಮ್ಮ ಆಲೋಚನೆಗಳು, ತಮ್ಮ ವಿಚಾರಗಳನ್ನ, ತಮ್ಮ ಅಭಿವ್ಯಕ್ತಿಗಳನ್ನ ಅವರು ಇನ್ನಷ್ಟು ಸೂಕ್ಷ್ಮವಾಗಿ ಅಭಿವ್ಯಕ್ತಗೊಳಿಸ್ಕೊಳ್ಳಿಕ್ಕೆ ಅವರನ್ನ ಯೋಗ್ಯರನ್ನಾಗಿ ಮಾಡ್ತಾರೆ. ಅತ್ಯಂತ ಸ್ಪಷ್ಟವಾಗಿ ನಮಗೆ ಅವರ ಧ್ವನಿ ಕೇಳಿಸುತ್ತಿತ್ತು. ಆದರೆ ಸುಮಾರು 50 ಅಡಿಗಳಷ್ಟು ಸಮೀಪ ಹೋದಾಗ ನಮಗೇನೂ ಕೇಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸುಮಾರು ಸ್ವಲ್ಪ ದೂರ ಹೋಗಿಂದ ಅವರಿಗೆ ಏನು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ದೇವಲೋಕದ ಈ ಸದಸ್ಯರನ್ನು ವರ್ಣಿಸಲು ಶಬ್ದಗಳು ಸಾಲುವುದಿಲ್ಲ. ದೇವಲೋಕದ ಈ ಗಂಧರ್ವ ಲೋಕದ ಗಾಯನ ಮಾಡ್ತಕ್ಕಂಥವ್ರನ್ನ ವರ್ಣಿಸ್ಲಿಕ್ಕೆ ಶಬ್ದಗಳು ಸಾಲುವುದಿಲ್ಲ. ಅವರ ಆಕಾರವೇನೋ ಸುಂದರವಾಗಿದೆ, ಆದ್ರೆ ಅವು ನಡೆಯುವಾಗ ಬಾಷ್ಪೀಕರಣಗೊಳ್ಳುತ್ತವೆ. ಅವರ ಆಕಾರವೇನೋ ಬಹಳಷ್ಟು ಸುಂದರವಾಗಿದೆ, ಆದ್ರೆ ನಡೆಯುವಾಗ ಅವರು ಬಾಷ್ಪೀಕರಣಗೊಳ್ತಾರೆ, ಅಂದ್ರೆ ಆವಿಯಾಗಿ ಹೋಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರು ಸ್ಥಿರವಾದ ಮೇಲೆ ಮತ್ತೆ ಅವರಿಗೆ ನಿಶ್ಚಿತ ಆಕಾರ ಬರುತ್ತದೆ. ಅವರು ಸ್ಥಿರವಾಗಿ ಒಂದು ಕಡೆ ಬಂದ ನಿಂತ ಮೇಲೆ ಅವ್ರಿಗೆ ನಿಶ್ಚಿತವಾಗಿರ್ತಕ್ಕಂಥ ಆಕಾರ ಸಿಗ್ತದ ಅಂತ ಹೇಳ್ತಾರೆ. ಕೆಲವೊಂದು ಸಿನಿಮಾಗಳಲ್ಲಿ ನಾವು ನೋಡ್ಬೋದು, ಯಾವುದಾದ್ರೂ ದೇವತೆಗಳನ್ನ ತೋರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಒಮ್ಮೆನೆ ವಾಯುವಿ ರೂಪದಲ್ಲಿ ಬರ್ತಾರೆ. ಅವರು ಸ್ಥಿರವಾಗಿ ನಿಂತ ನಂತರ ಅವರ ರೂಪ ಸ್ಪಷ್ಟವಾಗಿ ಕಾಣಿಸೋದನ್ನ ನಾವು ನೋಡ್ತೀವಿ. ಆ ರೀತಿ ಇಲ್ಲಿಯೂ ಕೂಡ ಅವರು ನಡೆದಾಡುವಾಗ ಬಾಷ್ಪದ ರೂಪದಲ್ಲಿ, ವಾಯುವಿ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ, ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ. ಅವರು ಒಂದು ಕಡೆ ನಿಂತಾಗ ಸ್ಥಿರವಾಗಿ ನಿಂತ ಮೇಲೆ ಅವ್ರಿಗೆ ನಿಶ್ಚಿತವಾಗಿರ್ತಕ್ಕಂಥ ಆಕಾರ ಇರ್ತದ ಅಂತ ಹೇಳ್ತಾರೆ. ಅವರ ಶರೀರವು ಮಂಜಿನಿಂದ ಆಗಿದೆ. ಆ ಸೂಕ್ಷ್ಮ ತತ್ವ ಯಾವುದರಿಂದ ಆಗಿದೆ ಅಂತಂದ್ರೆ ಮಂಜಿನಿಂದ ಆಗಿದೆ. ಅವರು ಸ್ಥಿರವಾದಾಗ ಮತ್ತೆ ಒಂದು ಗೂಡಿ ಒಂದು ಆಕಾರದಲ್ಲಿ ಕಾಣುತ್ತಾರೆ ಎಂದು ಹೇಳಬಹುದು. ನಾವು ನದಿಯ ಇನ್ನೊಂದು ತೀರಕ್ಕೆ ತಲುಪಿದೆವು. ಹಾಗೆ ಅವ್ರು ಹೋಗ್ತಾ ಹೋಗ್ತಾ ನದಿಯ ಇನ್ನೊಂದು ತೀರಕ್ಕೆ ಹೋಗ್ತಾರೆ. ಆದರೆ ನಾವು ಅವರ ಸಮೀಪ ತಲುಪಿದಾಗ ಯಾವುದೋ ಒಂದು ನಾಚು ಬುರುಕ ಪ್ರಾಣಿಯಂತೆ ಗಾಳಿಯಲ್ಲಿ ತೇಲುತ್ತಾ ದೂರ ಹೋದಂತೆ ಆಯಿತು. ಗಂಧರ್ವರ ಸಮೀಪ ಹೋದ ಹಾಗೆ, ಆ ದೇವತೆಗಳ ಸಮೀಪ ಹೋದ ಹಾಗೆ ಅವ್ರ ಏನು ಯಾವುದೋ ಒಂದು ನಾಚು ಬುರುಕು ಪ್ರಾಣಿ, ಯಾವುದೋ ಒಂದು ಪ್ರಾಣಿ ಮನುಷ್ಯರು ಬರೋದನ್ನ ನೋಡಿ ನಾಚಿಕೊಂಡು ದೂರ ಹೋದ ಹಾಗೆ, ಗಾಳಿಯಲ್ಲಿ ತೇಲಿ ಹೋದ ಹಾಗೆ ಇವ್ರಿಗೆ ಅನಿಸ್ತದ. ಅವರೇನು ನಮ್ಮಿಂದ ಹೆದರುತ್ತಿರ್ಲಿಲ್ಲ, ಆದರೆ ಅವರು ನಮ್ಮಿಂದ ಸಂಪರ್ಕವನ್ನು ಬಯಸುತ್ತಿರ್ಲಿಲ್ಲ. ಅವರೇನು ನಮ್ಮಿಂದ ಹೆದರೋದಿಲ್ಲ, ಆದ್ರೆ ನಮ್ಮ ಸಂಪರ್ಕದ ಅವಶ್ಯಕತೆ ಅವರಿಗೆ ಇರ್ಲಿಲ್ಲ, ಸಂಪರ್ಕವನ್ನು ಬಯಸುತ್ತಿರ್ಲಿಲ್ಲ. ನಾವು ಅವರೊಂದಿಗೆ ಮಾತನಾಡುವುದಕ್ಕಾಗಿ ಅವರ ಹತ್ತಿರ ಹೋದರೆ ಬಹುಶಃ ಅವರು ಗಾಳಿಯಲ್ಲಿ ಲೀನವಾಗಬಹುದು ಎಂದು ನನಗನಿಸಿತು. ಅವ್ರ ಜೊತೆಗೆ ಮಾತಾಡ್ಬೇಕು ಅಂತ ಹೇಳಿ ನಾವು ಒಂದ್ ವೇಳೆ ಸಮೀಪ ಹೋದ್ವಿ ಅಂತಂದ್ರೆ ಅವರು ಗಾಳಿಯಲ್ಲಿ ಲೀನವಾಗಿ ಹೋಗಬಹುದು ಅಂತ ಹೇಳಿ ನನಗನಿಸ್ತು. ಇದು ಅತ್ಯಂತ ನಿಖರವಾಗಿದೆ ಎಂದು ನನ್ನ ಮಿತ್ರ ಹೇಳ್ದ. ಹೌದಪ್ಪ, ನೀನೇನು ವಿಚಾರ ಮಾಡ್ತಾ ಇದ್ದೀಯಲ್ಲ, ಅವ್ರನ್ನ ಮಾತಾಡ್ಸ್ಲಿಕ್ಕೆ ನಾವು ಸಮೀಪ ಹೋದ್ವಿ ಅಂತಂದ್ರೆ ಅವ್ರು ನಿಶ್ಚಿತವಾಗಿ ಗಾಳಿಯಲ್ಲಿ ಲೀನವಾಗಿ ಹೋಗ್ತಾರೆ ಅಂತಕ್ಕಂಥ ಮಾತನ್ನ ಅವರ ಮಿತ್ರ ಹೇಳ್ತಾನೆ. ಹೀಗೆ ನನ್ನ ಮಿತ್ರನ ಸಂಜ್ಞೆಯ ಮೇರೆಗೆ ಅವನನ್ನು ಅನುಸರಿಸುತ್ತಾ ಮುಂದುವರೆದ. ಮತ್ತೆ ಆ ಮಿತ್ರನ ಅವರು ಏನೋ ಒಂದು ಸಂಜ್ಞೆ ಮಾಡ್ತಾರೆ, ಅದರ ಪ್ರಕಾರ ಅವರನ್ನ ಹಿಂಬಾಲಿಸಿಕೊಂಡು ಇವ್ರು ಹೋಗ್ತಾರೆ. ಅವರು ಅವರ ಒಂದು ಮನೆಯತ್ತ ಸಾಗುತ್ತಿದ್ದರು. ಮುಂದೆ ಯಾವುದೋ ಒಂದು ಮನೆಯತ್ತ ಸಾಗ್ತಾ ಇರ್ತಾರೆ, ಇವರು ಹಿಂಬಾಲಿಸಿ ಹೋಗ್ತಾರೆ. ನಾವು ಅದರ ಹತ್ತಿರ ತಲುಪಿದಾಗ ಮನೆಯ ವಾಸ್ತುಶಿಲ್ಪವು ಬಹಳ ಸುಂದರವಾಗಿದ್ದುದು ಕಂಡು ಬಂತು. ಆ ಮನೆಯ ಸಮೀಪಕ್ಕೆ ಹೋದಾಗ ಆ ವಾಸ್ತುಶಿಲ್ಪ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಕಂಡು ಬರ್ತದ. ವಿಶಾಲವಾದ ಕಿಟಕಿಗಳ ಮೂಲಕ 4 ದಿಕ್ಕಿನ ದೃಶ್ಯ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತದ. 4 ದಿಕ್ಕಿನಲ್ಲಿ ಏನೇನಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತದ. ಮನೆಯಿಂದ ದೂರದವರೆಗೆ ದೊಡ್ಡ ವಿಶಾಲ ಲಾನ್ಗಳು ಕೆಳಗೆ ಹರಡಿಕೊಂಡಿದ್ದವು.
ದೂರ ದೂರದವರೆಗೆ ವಿಶಾಲವಾಗಿರ್ತಕ್ಕಂಥ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಹುಲ್ಲಿನ ಹಾಸಿಗೆ ಲಾನ್ಗಳು ಅಲ್ಲಿ ಹರಡಿಕೊಂಡಿರ್ತಾವು. ಮನೆಯು ತುತ್ತ ತುದಿಯಲ್ಲಿ ಇತ್ತು. ಮನೆಯು ತುತ್ತ ತುದಿಯಲ್ಲಿ ಇರ್ತದ. ಹೂವು ಹಾಗೂ ಹೂವಿನ ಕಂಟಿಗಳು ಮೈದುಂಬಿ ನಿಂತಿದ್ದವು. ಅಲ್ಲಿ ಅನೇಕ ತರಹದ ಹೂಗಳು, ಹೂವಿನ ಕಂಟಿಗಳು, ಬಳ್ಳಿಗಳು ಮೈದುಂಬಿ ನಿಂತಿದ್ದವು. ದೂರದಲ್ಲಿ ನೋಡಿದ್ರೆ 10 ಮೈಲುಗಳಾಚೆ ಸಮುದ್ರ ಕಾಣ್ತಾ ಇತ್ತು. ನೋಡ್ರಿ, ಈ ಚಿತ್ರಣವನ್ನು ನೋಡಿದಾಗ ಎಷ್ಟು ಸುಂದರವಾಗಿರ್ತಕ್ಕಂಥ ದೃಶ್ಯ ಅಲ್ಲಿ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದ. ಈ ಸ್ಥಳವು ಬಹಳ ಆನಂದದಾಯಕವಾಗಿತ್ತು, ತುಂಬಾ ಮನೋಹರವಾಗಿತ್ತು, ಮನಮೋಹಕವಾಗಿತ್ತು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಯಾರು ಮತ್ತು ಯಾವ ಉದ್ದೇಶಕ್ಕಾಗಿ ಇದ್ದಿರಬಹುದು ಎಂದು ನನಗೆ ವಿಸ್ಮಯವಾಯಿತು. ಇಂತಹ ಒಂದು ಸುಂದರವಾಗಿರ್ತಕ್ಕಂಥ ಮನೆಯಲ್ಲಿ ಯಾರಿರಬಹುದು, ಎತ್ತಕ್ಕಾಗಿ ಇರಬಹುದು ಅಂತ ಹೇಳಿ ನನಗೆ ವಿಸ್ಮಯ ಅನಿಸ್ತು ಅಂತಾರೆ. ನಾವು ಭೂಮಿಯ ಮೇಲೆ ಇಳಿದು ಬಂದೆವು. ಬೃಹತ್ ಬಾಗಿಲಿನಿಂದ ಪ್ರವೇಶಿಸಿ ಹಾಲಿನಲ್ಲಿ ಬಂದೆವು. ಭೂಮಿಯ ಮೇಲೆ ಇಳಿದು ಆ ಮನೆಯ ಬಾಗಿಲನ್ನ ತೆರ್ಕೊಂಡು ಹಾಲ್ನೊಳಗೆ ಹೋಗ್ತಾರೆ. ಭಾವಿಸಿದಂತೆ ಅಲ್ಲಿ ಸುಂದರ ಫರ್ನಿಚರ್ಗಳು ಇದ್ವು. ಆ ಮನೆಗೆ ತಕ್ಕ ಹಾಗೆ, ಆ ಸುಂದರ ಕಟ್ಟಡಕ್ಕೆ ತಕ್ಕ ಹಾಗೆ ಒಳ್ಳೆ ಫರ್ನಿಚರ್ಗಳು ಅಲ್ಲಿ ಇರ್ತಾವು. ಆದ್ರೆ ಸ್ವಲ್ಪ ಬೇರೆ ರೀತಿಯವು ಇದ್ವು. ಹಾಲ್ನಲ್ಲಿ ಸಣ್ಣ ಪುಟ್ಟ ಗಿಡ ಗಂಟೆಗಳಿದ್ವು. ಹಾಲ್ನಲ್ಲಿನೇ ಸುಂದರವಾಗಿರ್ತಕ್ಕಂಥ ಹೂಗಳಿಂದ ಅಲ್ಲಿ ಅಲಂಕಾರವನ್ನ ಮಾಡಿರ್ತಾರೆ. ಗಿಡ ಗಂಟೆಗಳಿದ್ವು. ವಿಶೇಷವಾಗಿ ಗುಲಾಬಿ ಹೂಗಳು ಒಳಗೂ ಕೂಡ ಅರಳಿದ್ದವು. ಮನೆಯೊಳಗೂ ಕೂಡ ಆ ಗುಲಾಬಿ ಹೂಗಳು ಅರಳಿದ್ದವು. ಅವುಗಳ ಬೇರುಗಳು ಟೈಲ್ಸ್ ಗಳ ಕೆಳಗೆ ನೆಲದಲ್ಲಿ ಇಳಿಯುತ್ತಿದ್ದವು. ಇದೆಲ್ಲ ನಕಲಿ ಎಂದು ಅನಿಸುತ್ತಿರ್ಲಿಲ್ಲ. ಅಲ್ಲಿ ಅಲಂಕಾರವೆಲ್ಲ ನಕಲಿ ಹೂವಿನಿಂದನೇ ಮಾಡಿರ್ತಾರೆ. ಆದ್ರೆ ಇವ್ರಿಗೆ ನಕಲಿ ಅಂತ ಅನಿಸ್ತಾ ಇರ್ಲಿಲ್ಲ. ಅವು ಅಸಲಿ ಹೂಗಳು ಇವೆ ಅಂತ ಹೇಳ್ತಾ ಇತ್ತು. ಒಂದು ಕೋಣೆಯಲ್ಲಿ ಮಾಡಿದ ಹೂದೋಟದಂತೆ ಅದು ಕಾಣ್ತಾ ಇತ್ತು. ಕೋಣೆಯ ಒಳಗಡೆ ಒಂದು ತೋಟವನ್ನ ಮಾಡಿದ್ದಾರೇನೋ ಅನ್ನೋ ಹಾಗೆ ಕಾಣ್ತಾ ಇತ್ತು. ಕಣ್ಣುಗಳಿಗೆ ಇದು ಹಬ್ಬವನ್ನುಂಟು ಮಾಡ್ತಾ ಇತ್ತು. ನಿಜಕ್ಕೂ ನಮ್ಮ ಕಣ್ಣುಗಳಿಗೆ ಈ ದೃಶ್ಯವನ್ನ ನೋಡುವುದು ಅವರಿಗೆ ಮಾತ್ರ ಅಲ್ಲ, ಇದನ್ನ ಓದಿದವ್ರಿಗೂ ಕೂಡ ಆ ಒಂದು ಚಿತ್ರಣ ಸ್ಪಷ್ಟವಾಗಿ ಕಣ್ಮುಂದೆ ಪ್ರಕಟ ಆಗತ್ತೆ. ಸಮೀಪದಲ್ಲಿ ಯಾರೂ ಕಾಣಿಸುತ್ತಿರ್ಲಿಲ್ಲ. ಯಾವುದೇ ರೀತಿಯ ಚಲನವಲನಗಳು ಕಾಣಲಿಲ್ಲ. ಮನೆಯಲ್ಲಿ ಸಮೀಪದಲ್ಲಿ ಯಾರೂ ಕಾಣಿಸ್ಲಿಲ್ಲ. ಯಾರ ಚಲನವಲನೂ ಕಾಣಿಸ್ತಾ ಇರ್ಲಿಲ್ಲ. ನನ್ನ ಮಾರ್ಗದರ್ಶಕನು ತಕ್ಷಣವೇ ನನ್ನನ್ನು ಒಂದು ಬಾಗಿಲಿನತ್ತ ಕರೆದೊಯ್ಯಲು ಪ್ರಯತ್ನಿಸಿದನು. ಅವರ ಮಾರ್ಗದರ್ಶಕ ಗುರುಗಳು ಒಂದು ಬಾಗಿಲಿನ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಾಗಿಲು ತೆಗೆಯುತ್ತಿದ್ದಂತೆ ಸಂಗೀತದ ಧ್ವನಿಯು ನಮ್ಮ ಕಿವಿಗಳಿಗೆ ಅಪ್ಪಳಿಸಿತು. ಬಾಗಿಲು ತೆರಿತಾ ಇದ್ದ ಹಾಗೆ ಸುಂದರವಾಗಿರ್ತಕ್ಕಂಥ ಒಂದು ಸಂಗೀತದ ಧ್ವನಿ ಇವರ ಕಿವಿಗಳಿಗೆ ಅಪ್ಪಳಿಸ್ತದ. ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಪಿಯಾನೋ ನುಡಿಸುತ್ತಿದ್ದ. ಆ ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಸುಂದರವಾಗಿ ಪಿಯಾನೋ ನುಡಿಸ್ತಾ ಇರ್ತಾನೆ. ನೋಡಿದ್ರೆ ಅವನು ಸಾಮಾನ್ಯ ವಾದಕನಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇತ್ತು. ನನ್ನ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಅವನು ಮಹಾನ್ ಕಲಾವಿದ, ಮಹಾನ್ ಸಂಗೀತಗಾರನಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಗ್ತದ. ಅವನು ನಮ್ಮಡೆಗೆ ಕಣ್ಣೆತ್ತಿಯೂ ಕೂಡ ನೋಡ್ಲಿಲ್ಲ. ಯಾರು ಬಂದಿದ್ದಾರೆ ಅಂತಕ್ಕಂಥ ಪರಿವೆಯೂ ಕೂಡ ಅವನಿಗೆ ಇರ್ಲಿಲ್ಲ. ಕಣ್ಣೆತ್ತಿ ಕೂಡ ನೋಡ್ಲಿಲ್ಲ. ಅವನು ನುಡಿಸುತ್ತಿದ್ದನು, ನಾವು ಕೇಳುತ್ತಿದ್ದೆವು. ಅವರು ವಯಲಿನ್ ಪಿಯಾನೋ ನುಡಿಸ್ತಾ ಇರ್ತಾರೆ, ಇವರು ಕೇಳ್ತಾ ಇರ್ತಾರೆ. ವಾದ್ಯದ ಮೇಲಿನ ಅವನ ನಿಯಂತ್ರಣವನ್ನು ನೋಡಿ ನಾವು ಸಮ್ಮೋಹಿತರಾದೆವು. ವಾದ್ಯದ ಮೇಲೆ ಎಷ್ಟು ನಿಯಂತ್ರಣ ಇತ್ತು ಅಂತಂದ್ರೆ ಅದನ್ನ ನೋಡಿ ಇವರು ಬಹಳಷ್ಟು ಮೋಹಿತರಾಗ್ತಾರೆ. ಅಲ್ಲಿ ಇಟ್ಟಿದ್ದ ದೊಡ್ಡ ದೊಡ್ಡ ಆರಾಮ್ ಕುರ್ಚಿಗಳ ಮೇಲೆ ನಾವು ಕುಳಿತುಕೊಂಡಿದ್ದೆವು. ಅಲ್ಲಿ ದೊಡ್ಡ ದೊಡ್ಡ ಆರಾಮ್ ಕುರ್ಚಿಗಳು ಇದ್ವು ಅಂತ ಅದ್ರ ಮೇಲೆ ಹೋಗಿ ಕುಳಿತುಕೊಳ್ತಾರೆ. ಸುಮಾರು 15 ನಿಮಿಷಗಳವರೆಗೆ ವಾದನ ನಡೆಯಿತು. ಸಮಯ ಗತಿಸಿದಂತೆ ಇದು ಚಾಪಿನ್ ಪ್ರಿಲ್ಯೂಡ್ಸ್ ನಂತಹ ಸಂಗೀತವಿದೆ ಎಂಬುದನ್ನು ಗುರುತಿಸಿದೆ. 15 ನಿಮಿಷಗಳವರೆಗೆ ಈ ವಾದನ ನಡೀತದ. ಸಮಯ ಹೋದ ಹಾಗೆ ಇದು ಏನು ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗತ್ತೆ. ಚಾಪಿನ್ ಪಿಲ್ಯೂಡ್ಸ್ ನಂತಹ ಒಂದು ಸಂಗೀತ ಅಂತ ಹೇಳಿ ಇವರು ಗುರುತಿಸ್ತಾರೆ. ಇದು ಯಾರ ಸಂಗೀತವೆಂದು ನಾನು ನನ್ನ ಸ್ನೇಹಿತನ ಕಿವಿಯಲ್ಲಿ ಉಸಿರು ಕೇಳಿದೆ. ಇವರನ್ನು ನೀನು ಗುರುತಿಸಲಾರೆಯಾ ಅಂತ ಕೇಳ್ತಾನೆ. ಇದು ಯಾರ ಸಂಗೀತ ಅಂತ ಹೇಳಿ ಗೆಳೆಯನಿಗೆ ಕೇಳಿದಾಗ ಇವರನ್ನು ನೀನು ಗುರುತಿಸಲಾರೆಯಾ ಅಂತ ಹೇಳಿ ಕೇಳ್ತಾನೆ. ತಮ್ಮ ಜೀವಿತಾವಧಿಯಲ್ಲಿ ಮಾಡುತ್ತಿದ್ದಂತೆ ಇಂದಿಗೂ ಕೂಡ ಸ್ವರಗಳ ಮಾಧ್ಯಮದಿಂದ ತಮ್ಮ ಆತ್ಮಾಭಿವ್ಯಕ್ತಿ ಮಾಡುತ್ತಿದ್ದಾರೆ. ತಮ್ಮ ಜೀವಿತ ಅವಧಿಯಲ್ಲಿ ಯಾವ ರೀತಿ ಸಂಗೀತದ ಮುಖಾಂತರ ತಮ್ಮ ಆತ್ಮದ ಅಭಿವ್ಯಕ್ತಿಯನ್ನ ಅವರು ಮಾಡ್ತಾ ಇದ್ರು, ಏನ್ ಹೇಳ್ಬೇಕಾಗಿದೆಯೋ ಅದನ್ನ ಜನರಿಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದೇ ರೀತಿ ಇಲ್ಲಿಯೂ ಕೂಡ ಈ 3ನೇ ಲೋಕದಲ್ಲಿಯೂ ಕೂಡ ಅವರು ತಮ್ಮ ಸಂಗೀತದ ಆತ್ಮಾಭಿವ್ಯಕ್ತಿಯನ್ನ ಮಾಡ್ತಾ ಇದ್ದಾರೆ. ಭೂಮಿಯ ಮೇಲೆ ಇದ್ದಾಗ ಅನಿಸಿದಷ್ಟು ಸೂಕ್ಷ್ಮ ಇಲ್ಲಿ ಅನಿಸುತ್ತಿಲ್ಲ ಎಂಬುದು ನೀನು ಗಮನಿಸುತ್ತಿರುವೆ. ತನ್ನ ಜೀವಿತಾವಧಿಯಲ್ಲಿ ಬಹುಭಾಗವನ್ನು ಅವನು ಬಹಳ ಕಷ್ಟದಿಂದ ಕಳೆದನು. ಈ ಮಹಾನ್ ಕಲಾವಿದ, ಮಹಾನ್ ಸಂಗೀತಗಾರ, ಇಲ್ಲಿ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಸಂಗೀತವನ್ನ ನುಡಿಸುವುದರಲ್ಲಿ ತೊಡಗಿರ್ತಕ್ಕಂಥ ಈ ಕಲಾವಿದ ಭೂಮಿಯ ಮೇಲೆ ಇದ್ದಾಗ ತನ್ನ ಜೀವಿತಾವಧಿಯ ಬಹುಭಾಗವನ್ನ ಬಹಳ ಕಷ್ಟದಿಂದ ಕಳೀತಾನೆ. ಅವನು
ಅಷ್ಟು ಆರೋಗ್ಯವಂತನಾಗಿರಲಿಲ್ಲ, ಅನಾರೋಗ್ಯದಿಂದ ಪೀಡಿತನಾಗಿರ್ತಾನೆ. ಈಗ ಎಲ್ಲವೂ ಬದಲಾಗಿದೆ. ಇಲ್ಲಿ ಅವನಿಗೆ ದಣಿವು ಎಂಬುದು ಬಾಧಿಸುವುದೇ ಇಲ್ಲ. ಯಾವ ದಣಿವೂ ಇಲ್ಲ, ಯಾವ ರೋಗ ರುಜಿನಗಳೂ ಇಲ್ಲ. ಹಾಗೂ ಮೊದಲಿನಿಂದಲೂ ಮಧುರ ಸಂಗೀತವನ್ನು ನುಡಿಸುತ್ತಿದ್ದನು, ಅಲ್ಲದೆ ಇತರ ಸಂಗೀತಗಾರರನ್ನು ಆಲಿಸುವುದಕ್ಕೂ ಅನುಮೋದಿಸುತ್ತಾನೆ. ಕೇವಲ ಸಂಗೀತ ನುಡಿಸೋದಷ್ಟೇ ಅಲ್ಲ, ಯಾರು ಇವರ ಸಂಗೀತವನ್ನ ಕೇಳಬೇಕು ಅಂತಾರೋ ಅವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇರ್ತಾರೆ. ಈ ಸ್ತರದಲ್ಲಿ ಸಂಗೀತ ಸಮಾರಂಭಗಳಲ್ಲಿ ಭಾಗವಹಿಸುವುದು ಕಠಿಣವೇನಲ್ಲ. ಸೊ ಈ ಲೋಕದಲ್ಲಿ ಇಂತಹ ಸಂಗೀತ ಸಮಾರಂಭಗಳಲ್ಲಿ ಭಾಗವಹಿಸೋದು ಕಠಿಣ ಅಲ್ಲ. ಸಂಗೀತಗಾರರು ತನ್ನ ಸಂಗೀತದ ಮಾಧ್ಯಮದಿಂದ ವ್ಯಕ್ತಗೊಳಿಸಲು ಪ್ರಯತ್ನಿಸುತ್ತಿರುವಂತಹ ಪ್ರಕೃತಿಯ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರು ಏನನ್ನ ವ್ಯಕ್ತಪಡಿಸ್ಲಿಕ್ಕೆ ತಮ್ಮ ಸಂಗೀತದ ಮುಖಾಂತರ ಸಂಗೀತಗಾರರು ಏನನ್ನ ವ್ಯಕ್ತಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಈ ಪ್ರಕೃತಿಯ ಒಂದು ಸೌಂದರ್ಯವನ್ನ ಯಾವ ರೀತಿ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳು ಅಂತ ಹೇಳ್ತಾನೆ. ನಾನು ಆ ಸಂಗೀತಗಾರನನ್ನ ಇನ್ನಷ್ಟು ಸಮೀಪದಿಂದ ನೋಡಿದೆ. ಈತನು ಆ ಮಹಾನ್ ಸಂಗೀತಗಾರನಿಗೆ ಯಾವುದರಲ್ಲಿಯೂ ಸಮಾನವಾಗಿಲ್ಲವೆಂದು ಗೊತ್ತಾಯಿತು. ಅಲ್ಲಿ ಇನ್ನೊಬ್ಬ ಸಂಗೀತಗಾರ ಇರ್ತಾನೆ. ಅವನು ತನ್ನ ಸಂಗೀತದ ಮಾಧ್ಯಮದಿಂದ ಪ್ರಕೃತಿಯ ಸೌಂದರ್ಯವನ್ನ ವ್ಯಕ್ತಪಡಿಸ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಅವನನ್ನ ಸಮೀಪದಿಂದ ಹೋಗಿ ನೋಡ್ತಾರೆ. ನೋಡಿದಾಗ ಈ ಮೊದಲಿನ ಮಹಾನ್ ಸಂಗೀತಗಾರನಿಗೆ ಹೋಲಿಸಿ ನೋಡಿದ್ರೆ ಇವನು ಯಾವುದರಲ್ಲಿಯೂ ಅವನಿಗೆ ಸಮಾನ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದ. ಬಹುಶಃ ನನಗೆ ಸರಿಯಾಗಿ ನೆನಪಿರಲಿಲ್ಲ ಅಥವಾ ಗಮನವಿಟ್ಟು ನೋಡಿರ್ಲಿಲ್ಲ. ಅವನು ನುಡಿಸುವುದನ್ನು ನಿಲ್ಲಿಸಿ ನಮ್ಮತ್ತ ನೋಡಿದನು. ಆ ಸಂಗೀತಗಾರ ತಾನು ನುಡಿಸ್ತಕ್ಕಂಥ ಒಂದು ಸಂಗೀತವನ್ನ ವಾದ್ಯವನ್ನ ಬಿಟ್ಟು ಇವರ ಕಡೆಗೆ ನೋಡ್ತಾನೆ. ಆದ್ರೆ ನಮ್ಮ ಉಪಸ್ಥಿತಿಯಿಂದ ಅವನಿಗೆ ಯಾವುದೇ ತೊಂದರೆ ಅಥವಾ ಅಡಚಣೆಯಾದಂತೆ ಕಂಡು ಬರಲಿಲ್ಲ. ತಾನು ತನ್ನ ಸಂಗೀತವನ್ನ ನುಡಿಸೋದನ್ನ ಬಿಟ್ಟು ಇವರ ಕಡೆಗೆ ನೋಡ್ತಾನೆ. ಆದ್ರೆ ಇವರ ಉಪಸ್ಥಿತಿ, ಇವರು ಅಲ್ಲಿ ನಿಂತಿರೋದು, ಆ ಸಂಗೀತವನ್ನು ಕೇಳ್ತಾ ಇರೋದ್ರಿಂದ ಅವನಿಗೆ ಯಾವುದೇ ರೀತಿಯ ತೊಂದರೆ ಆದಂತೆ ಅಡಚಣೆಯಾದಂತೆ ಕಂಡು ಬರ್ಲಿಲ್ಲ. ನಾವು ಸಂಗೀತ ಪ್ರೇಮಿಗಳಾಗಿದ್ದೇವೆಂದು ಅವನು ಭಾವಿಸ್ತಾನೆ. ಈ ಸಂಗೀತವನ್ನ ಕೇಳಲಿಕ್ಕೆ ಇವರು ನಿಂತಿದ್ದಾರೆ ಅಂತಂದ್ರೆ ಇವರು ಸಂಗೀತ ಪ್ರೇಮಿಗಳೇ ಆಗಿರಬಹುದು ಅಂತ ಹೇಳಿ ಭಾವಿಸ್ತಾನೆ. ಆದ್ರಿಂದ ತಾನೇನು ಅಭಿವ್ಯಕ್ತಗೊಳಿಸಲು ಬಯಸಿದ್ದೇನೆಂಬುದನ್ನ ಅವನು ವಿವರಿಸಲಿಕ್ಕೆ ಶುರು ಮಾಡ್ತಾನೆ. ತಾನು ಸಂಗೀತದ ಮುಖಾಂತರ ಏನನ್ನ ಹೇಳಲು ಬಯಸ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಕೆಲವು ಪಾರಿಭಾಷಿಕ ಪದಗಳನ್ನ ಅವರು ಬಳಸ್ತಾರೆ. ಆದರೂ ಅವನ ವಿವರಣೆಯಿಂದ ನಾನು ಪ್ರಭಾವಿತನಾದೆ. ಕೆಲವೊಂದು ಪಾರಿಭಾಷಿಕವಾಗಿರ್ತಕ್ಕಂತಹ ಶಬ್ದಗಳು ಸಂಗೀತ ಜ್ಞಾನ ಇರುವವರಿಗೆ ಮಾತ್ರ ಅರ್ಥವಾಗ್ತಕ್ಕಂತಹ ಒಂದು ಪದಗಳನ್ನ ಅವರು ಬಳಸ್ತಾರೆ. ಆದ್ರೂ ಕೂಡ ಅವನ ವಿವರಣೆ ನನಗೆ ಸಂಪೂರ್ಣವಾಗಿ ಅರ್ಥವಾಗದೇ ಇದ್ದರೂ ಅವನ ವಿವರಣೆಯಿಂದ ನಾನು ಬಹಳಷ್ಟು ಪ್ರಭಾವಿತನಾದೆ ಅಂತ ಹೇಳಿ ಲೇಖಕರಲ್ಲಿ ಹೇಳ್ತಾರೆ. ಅಲ್ಲದೆ ಸ್ವರಗಳ ಆರೋಹ ಅವರೋಹ ಹಾಗೂ ವಾದ್ಯ ತಂತಿಗಳ ಸಮ್ಮಿಶ್ರಣವು ಸುಂದರ ಉದ್ಯಾನಗಳ ಸ್ವರಾತ್ಮಕ ಚಿತ್ರವಾಗಿದೆ. ಸ್ವರಗಳ ಚರಮ ಲಯವನ್ನು ಪ್ರದರ್ಶಿಸುವಲ್ಲಿ ತಕ್ಷಣವೇ ನಮಗೆ ಉದ್ಯಾನಗಳ ಮಧ್ಯದಲ್ಲಿ ನಿಧಾನವಾಗಿ ಹರಿಯುವ ನದಿಯೊಂದರ ಉಪಸ್ಥಿತಿಯ ಆಭಾಸವಾಯಿತು. ಆ ಸ್ವರಗಳ ಲಯವನ್ನ ನೋಡಿದಾಗ ಆರೋಹ ಅವರೋಹ ವಾದ್ಯತಂತಿಗಳ ಸಮ್ಮಿಶ್ರಣ ತುಂಬಾ ಸುಂದರವಾಗಿರ್ತಕ್ಕಂತಹ ಉದ್ಯಾನಗಳ ಒಂದು ಸ್ವರಾತ್ಮಕವಾಗಿರ್ತಕ್ಕಂತಹ ಚಿತ್ರಗಳನ್ನ ಅಲ್ಲಿ ಅದು ಬಿಡಿಸಿಕೊಡ್ತಾ ಇತ್ತು. ಸ್ವರಗಳ ಒಂದು ಚರಮ ಲಯ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಲಯವನ್ನ ಪ್ರದರ್ಶಿಸುವಲ್ಲಿ ತಕ್ಷಣವೇ ನಮಗೆ ಉದ್ಯಾನಗಳ ಮಧ್ಯದಲ್ಲಿ ನಿಧಾನವಾಗಿ ಹರಿಯುವ ನದಿಯೊಂದರ ಉಪಸ್ಥಿತಿಯ ಆಭಾಸವಾಯಿತು. ಒಂದು ಸುಂದರವಾದ ಉದ್ಯಾನ, ಆ ಉದ್ಯಾನದ ಮಧ್ಯಭಾಗದಲ್ಲಿ ಒಂದು ನದಿ ಹರಿತಾ ಇದೆ ಅಂತಕ್ಕಂಥ ಒಂದು ಉಪಸ್ಥಿತಿ ಆ ಸಂಗೀತದಿಂದ ಇವರಿಗೆ ಅರ್ಥ ಆಗ್ಲಿಕ್ಕತ್ತು. ಸ್ವರದಿಂದ ನಾವು ಸಂಗೀತಜ್ಞನು ನಮ್ಮನ್ನು ತಲುಪ ಬಯಸುವ ದೃಶ್ಯವೊಂದನ್ನು ಕಲ್ಪಿಸಿಕೊಳ್ಳಬೇಕು ಎಂದು ಅವನು ಹೇಳಿದನು. ಆ ಸ್ವರದಿಂದ ಏನು ಹೇಳಬೇಕು ಅಂತಾನೆ ಅನ್ನೋದನ್ನ ನೀವು ಕಲ್ಪಿಸಿಕೊಳ್ಳಬಹುದು. ಅಂದ್ರೆ ಸುಂದರವಾಗಿರ್ತಕ್ಕಂಥ ಒಂದು ಉದ್ಯಾನದಲ್ಲಿ ಒಂದು ಜುಳು ಜುಳು ಹರಿತಕ್ಕಂಥ ಒಂದು ನದಿ ಇದೆ ಅಂತಕ್ಕಂಥ ಒಂದು ಮಾತನ್ನ, ಒಂದು ಭಾವನೆಯನ್ನು ಅವನು ವ್ಯಕ್ತಪಡಿಸ್ತಾ ಇರ್ತಾನೆ. ಅವನು ನನ್ನನ್ನು ನಾನು ಒಬ್ಬ ಸಂಗೀತಗಾರನೆಂದು ಭಾವಿಸಿದ್ದೆ. ಲೇಖಕರು ಅನ್ಕೋತಾರೆ, ಇದುವರೆಗೆ ನನ್ನನ್ನು ನಾನು ಒಬ್ಬ ಒಳ್ಳೆಯ ಸಂಗೀತಗಾರ ಅನ್ಕೊಂಡಿದ್ದೆ, ಆದ್ರೆ ನನಗೆ ಕಲೆಯ ಕುರಿತು ಏನೇನು ತಿಳಿದಿಲ್ಲ ಅಂತ ಹೇಳಿ ಈಗ ಅರ್ಥ ಆಗ್ಲಿಕ್ಕತ್ತದ. ನನ್ನ ಜ್ಞಾನ ಏನೇನೋ ಸಾಕಾಗ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇದೆ. ಮರಣಾನಂತರ ನಾನು ಸಂಗೀತ ಶಿಕ್ಷಣಕ್ಕೆ ಮಹತ್ವ ನೀಡುವಂಥವರೊಂದಿಗೆ ಇರಬೇಕೆಂದು ದೃಢವಾಗಿ ನಿಶ್ಚಯ ಮಾಡಿಕೊಂಡೆ. ಮರಣದ ನಂತರ ಈ ಲೋಕದಲ್ಲಿ ಬಂದು ನಾನು ಮೊದಲು ಕಲಿಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ ಸಂಗೀತ. ಆ ಸಂಗೀತ ಬಲ್ಲವರ ಜೊತೆಗೆ ಸಂಗೀತ ಶಿಕ್ಷಣಕ್ಕೆ ಮಹತ್ವ ನೀಡ್ತಕ್ಕಂಥ ಅವರ ಜನರ ಸಂಗಡದಲ್ಲಿ ನಾನು ಇರಬೇಕು ಅಂತ ಹೇಳಿ ದೃಢವಾಗಿ ನಿಶ್ಚಯ ಮಾಡಿಕೊಂಡೆ. ದುರಾದೃಷ್ಟದಿಂದ ಜೀವಿತ ಕಾಲದಲ್ಲಿ ಇಂಥ ಸಂಗೀತದ ಮಹಾನ್ ಕಲಾಕಾರರು ಸಾಧಾರಣ ಜನರೆದುರು ಬರುವುದೇ ಇಲ್ಲ.
ದುರದೃಷ್ಟದ ದುರದೃಷ್ಟದ ಸಂಗತಿ ಏನು ಅಂತಂದ್ರೆ, ಜೀವಿತ ಅವಧಿಯಲ್ಲಿ ಭೂಮಿಯ ಮೇಲೆ ಇಂಥ ಕಲಾಕಾರರು ಸಾಮಾನ್ಯ ಜನರ ಎದುರಿಗೆ ಬರುವುದೇ ಇಲ್ಲ. ಅವರು ಹಣ ಗಳಿಕೆಯಲ್ಲೇ ತೊಡಗಿರ್ತಾರೆ. ಇವರ ಒಂದು ಜ್ಞಾನ ಸಾಮಾನ್ಯರಿಗೆ ನಿಲ್ಕೋದಿಲ್ಲ ಅಂತಕ್ಕಂಥ ಒಂದು ಸಂಗತಿಯನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಮುಂದಿನ ಸಂಗತಿಗಳನ್ನ ನಾಳೆ ಚರ್ಚೆ ಮಾಡೋಣ ಮಾಸ್ಟರ್ಸ್. ಇವತ್ತಿಗೆ ಸಮಯ ಆಗ್ತಾ ಇದೆ. ಧ್ಯಾನಕ್ಕೆ ಸಿದ್ಧರಾಗಿ ಇವತ್ತಿಗೆ ಸ್ವಾಧ್ಯಾಯವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಬಾಬಾಜಿಯವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದಂತೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ. ಮನಸ್ಸು ಶಾಂತವಾಗುತ್ತದೆ. ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಪ್ರಯತ್ನ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಒಳ ಜಗತ್ತು, ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆ ವಿಸ್ಮಯವನ್ನ ಅನುಭವಿಸಿ. ಆಲಿಸಿ
ಆಲಿಸಿ ಸೂಕ್ಷ್ಮನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ. ನಿಮ್ಮ ಹೃದಯದ ಬಡಿತವನ್ನ ಆಲಿಸಿ. ನಿಮ್ಮ ರಕ್ತ ಪರಿಚಲನೆಯ ವೇಗವನ್ನ ಆಲಿಸಿ. ಉಸಿರಾಟದ ತಂಪು ಬಿಸಿಗಳನ್ನ ಗಮನಿಸಿ. ಕನಿಷ್ಠ ಜೀರುಂಡೆಯ ನಾದವನ್ನ ಆಲಿಸಿ. ಘಂಟಾನಾದವನ್ನ ಆಲಿಸಿ. ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರಿ, ಅಷ್ಟು ನಿಮ್ಮ ಆಂತರಿಕ ಜಗತ್ತಿನ ಆಗುಹೋಗುಗಳು, ಸೂಕ್ಷ್ಮ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಲಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಿಮಗಾಗಿ ತೆರೆದುಕೊಳ್ಳುತ್ತಲಿವೆ ಮಾಸ್ಟರ್ಸ್. ಅಲ್ಲಿ ಏನು ದೃಶ್ಯ ಕಾಣಿಸುತ್ತದೆ, ಅಲ್ಲಿ ಏನು ಬಣ್ಣ ಕಾಣಿಸುತ್ತದೆಯೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಮಾಸ್ಟರ್ಸ್. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ, ಆ ಪರಮಾನಂದವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮಾತ್ಮನ ಸಾನ್ನಿಧ್ಯವನ್ನ ಪಡೆಯಿರಿ. ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್.
30 seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆದು ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ದತ್ತಿ ಉಪನ್ಯಾಸ ಚಲೋ ಆತ್ರಿ? ಹ್ಞೂ ರೀ ಮೇಡಮ್, ಚಲೋ ಆಯ್ತ್ರಿ. ಏನು ವಿಷಯ ಏನಿತ್ತು? ವಿಷಯ ಅವರು ಶರಣರ ಸಹಕಾರ ತತ್ವ. ಬಹಳ ಚಂದ ಮಾತಾಡಿದಾರೆ. ಹೌದಾ? ಸೆಂಟ್ರಲ್ ಯೂನಿವರ್ಸಿಟಿ ಪ್ರೊಫೆಸರ್ ಬಂದಿದ್ದಾರ್ರಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನವರು. ಶೈಲಜಾ ಏನಪ್ಪಾ ಕೊನೆಕ್, ಶೈಲಜಾ ಕೊನೆಕ್ ಅಂತ ಹೇಳಿ. ಸಿದ್ದಿಗೇಶ್ವರ ಬುಕ್ ಸ್ಟಾಲ್ ಕೊನೆಕ್ ಅಂತ ಬುಕ್ ಸ್ಟಾಲ್ ಅದರಿ. ಅವ್ರು ಪ್ರಕಾಶಕರು ಅದಾರ್ರಿ, ಪುಸ್ತಕಗಳೆಲ್ಲ ಪಬ್ಲಿಷ್ ಮಾಡ್ತಾರ. ಅವ್ರ ಸೊಸಿರಿ. ಸೆಂಟ್ರಲ್ ಚಲೋ ಮಾತಾಡಿದಾರ್ರಿ. ಅದೆಲ್ಲ ಬಂದ್ವಿ. ಟೈಮ ಶುರು ಮಾಡಿದ್ರು ಆಗ್ಬೋದಾಗಿತ್ತು. ಮತ್ತೆ ನನಗ್ ಸ್ವಲ್ಪ ಇದು ಒಂದ್ ಸ್ವಲ್ಪ ಇದು ಮಾಡ್ಕೋಬೇಕಾಗಿತ್ರಿ. ಫುಲ್ ಆಗಿತ್ತು ನಂದು ಐಕ್ಲೌಡ್ ಇದು. ಅದಕ್ ಮತ್ ನನ್ ಮಗಳಿಗೆ ಫೋನ್ ಮಾಡಿ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಇದು ಮಾಡತನ ಟೈಮ್ ಆಯ್ತು. ಮತ್ತೆ ಆಗ್ಲಿಲ್ಲ. ಇವತ್ತೊಂದೇ ಹೋಗ್ಲಿ ಅಂತ ಹೇಳಿ ಬಿಟ್ಟಂಗಾಯ್ತ್ರಿ. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ರಿ ಮೇಡಮ್. ಸ್ವಲ್ಪ ಲೇಟ್ ಆಯ್ತು ಕಾಣಿಸ್ತದ ನಿಮ್ಗೆ ಇವತ್ತು ಜಾಯ್ನ್ ಆಗ್ಲಿಕ್ಕಲ್ಲ? ಇವತ್ತೊಂದ್ ಸ್ವಲ್ಪ ಲೇಟ್ ಆಯ್ತು. ಆಯ್ತು. ಓಕೆ ಓಕೆ ಮೇಡಮ್. ಮತ್ತೆ ಯಾರಾದ್ರೂ ಶೇರ್ ಮಾಡ್ಕೋತೀರಿ? ಧ್ಯಾನ ಚಲೋ ಐತ್ರಿ ಮೇಡಮ್. ಹೌದ್ರಿ ಮೇಡಮ್. ನಾನ್ ನಿನ್ನೆ ನಮ್ಮ ಅಮ್ಮ ಊರಿಗೆ ಹೋಗಂಗಿದ್ರಿ. 9 ಗಂಟೆಗೆ, ಇದು 8:30, 9 ಹಂಗ್ ಬಿಟ್ಟವ ಹೈದರಾಬಾದ್ ಏರ್ಪೋರ್ಟಿಗೆ. ಹೌದಲ್ರಿ? ಅದಕ್ಕೆ ಜಾಯ್ನ್ ಆಗೋದಾಗ್ಲಿಲ್ರಿ ಮೇಡಮ್. ಅಲ್ಲಿ ನಾವ್ ಮತ್ತ ಆ ಕಡೆ ಸ್ವಲ್ಪ ನಾರ್ತ್ ಇಂಡಿಯಾ ಟೂರ್ಗೆಲ್ಲ ಹೋಗ್ಯಾನ. ಅದಕ್ಕೆ ನಿನ್ನೆ ಆಗ್ಲೇ ಇಲ್ರಿ ಮೇಡಮ್. ಅಲ್ಲಿ ಎಲ್ಲ ಮಾಡಿ ಕಟ್ಕೊಟ್ಟು. ಆಯ್ತಾಯ್ತಾಯ್ತು. ಮತ್ತೆ ಬರ್ತಾವ್ರ ಒಂದೊಂದ್ಸರಿ. ನಿನ್ನೆ ನಾವು ಮಾಡ್ಲಿಲ್ರಿ ಮೇಡಮ್. ನಿನ್ನೆ ಮೆಸೇಜ್ ಹಾಕಿದ್ನಲ್ಲ ನಾ. ನಿನ್ನೆ ಅಲ್ಲ ಮೇಡಮ್, ಮೊನ್ನೆ ಯಾವತ್ತೋ ಒಂದ್ ದಿವ್ಸ ನಿಮ್ದು ಇಟ್ಟಾಗ ನಾ ಮಿಸ್ ಆಯ್ತು ನೋಡ್ರಿ. ಅದೇ ಅವಂದೇ ಅವೆಲ್ಲ ಐಟಿನರಿ ಅದು ತರ್ಸ್ಕೊಳ್ಳೋದು ಮಾಡೋದ್ ನಡೆದಿತ್ತು. ಮತ್ತೆ ಓಕೆ ಮೇಡಮ್. ಮೇಡಮ್ ಇದು ಕೈಗಳು ಜುಮ್ 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 ಅಂತಲ್ರಿ, ಅಂಗೈ ಯಂತ್ರದ ಎನರ್ಜಿ ಫ್ಲೋ ಇದ್ರಿ ಮೇಡಮ್? ಹೌದ್ರಿ ಮೇಡಮ್, ಅದು ಎನರ್ಜಿ ಫ್ಲೋ. ಬಹಳ ಈಗ ಹಗಲತ್ತನು ಹಂಗ ತಂತಾನೆ ಆದ್ರೆ ಏನ್ ಮಾಡ್ಬೇಕ್ರಿ ಮೇಡಮ್? ಏನೇ ಹಿಂಗ್ ಕೈ ಜಾಡಿಸ್ಬೇಕಂತಾರ ನೋಡ್ರಿ. ಅಷ್ಟೇ ಅಲ್ರಿ? ಅಷ್ಟೇ ರೀ, ಅಷ್ಟೇ. ಸ್ವಲ್ಪ ಇದು ಮಾಡಿದ್ರೆ ಮೊದಲಮ್ಮ ಇವ್ರು ಹೇಳಿದ್ರು ಕಾಸ್ಮಿಕ್ ಹೀಲಿಂಗ್ ನಾಗ, ಒಂದ್ ನೀರಾಗ ಉಪ್ಪು ಹಾಕಿ ಅದ್ರ ಕಡೆ ಹಿಂಗ ಕೈ ಹಿಡಿದ ಮ್ಯಾಲ ಅದು ಆ ಕಡೆ ಫ್ಲೋ ಆಗ್ತದಂತ. ಹೌದೇನ್ರಿ? ನಮಗರ ಏನಿಲ್ಲ, ಕೈ ಹಿಂಗ್ ಕೆಳಗೆ ಇದು ಮಾಡ್ಬಿಡ್ರಿ, ಭೂಮಿ ಒಳಗ್ ಹೋಗ್ತದ. ಭೂಮಿ ಒಳಗ್ ಹೋಗೋ ಸಲುವಾಗಿ. ಕರೆಕ್ಟ್ ರೀ ಮೇಡಮ್. ನಾ ಹಂಗೆ ಮಾಡ್ತೀನಿ ಅಷ್ಟೇ. ಎಲ್ಲರಿದ್ರ ಕೈ ಕೆಳಗೆ ಮಾಡ್ಬಿಡ್ರಿ, ಕೈ ಬಿಡಿಸ್ಕೊಂಡು. ಯಾಕಂದ್ರೆ ನಾವು ಒತ್ತಿ ಹಿಡಿದಿರ್ತೀವಲ್ಲ, ಅದು ಎನರ್ಜಿ ಫ್ಲೋ ಆಗೋದ್ರಿಂದ ಬಹಳಷ್ಟು ಇದಾಗ್ತದ. ಹಿಂಗ್ ಒಂದ್ ಸ್ವಲ್ಪ ಕೈ ಇಲ್ಲಿ ತಿಕ್ಕೋಬೇಡ ಅಂತಾರ. ಮೊದ್ಲ ಕೈ ತಿಕ್ತಿದ್ವಿ. ಹೌದು ಹೌದ್ರಿ, ಕೈ ತಿಕ್ಕೋಬಾರ್ದಂತ. ಹೌದು. ಹಿಂಗೆ ಕೆಳಗಡೆ ಬಿಟ್ಬಿಡ್ತಾರೆ ಎನರ್ಜಿ. ಬೇರೆ ಟೈಮಿಗೆ ಇದು ಮಾಡ್ಲಾರ್ದಾಗ್ನು ಮಧ್ಯಾಹ್ನ ಅದು ಸುಮ್ನೆ ಹಿಂಗ್ ಮನೆಗ್ ಓಡಾಡುವಾಗ ಅನಸ್ತದಲ್ಲ, ಅವಾಗ್ನು ಹಂಗೆ ಮಾಡಿದ್ರೆ ಹಂಗೆ ಮಾಡ್ಬೋದು. ಹಂಗೆ ಮಾಡ್ಬೋದು. ಓಕೆ ಮೇಡಮ್. ಮತ್ತೆ ಯಾರು ಶೇರ್ ಮಾಡ್ಕೋತಾರ ಮಾಡ್ಕೊಳ್ಳಿ. ಓಕೆ ಮೇಡಮ್. ಓಕೆ. ಮತ್ತೆ ಯಾರು ಶೇರ್ ಮಾಡ್ಕೋತೀರಿ? ವಿಜಯಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಇದ್ದೀರಿ, ಮಾತಾಡ್ತೀರಿ ಮೇಡಮ್? ಹಲೋ. ಹೌದಾ ಮೇಡಮ್? ನಂಗೆ ಗೊತ್ತೇ ಆಗಿಲ್ಲ. ಡಿಸ್ಟರ್ಬೆನ್ಸ್ ಆಯ್ತು ಮೇಡಮ್ ಇದ್ರಿಂದ? ಹೌದು, ಸ್ವಲ್ಪ ಅನ್ಮ್ಯೂಟ್ ನಿಮ್ದೇ ಇದು ಬರ್ಲಿಕ್ಕೆ ಸ್ವಲ್ಪ ಅನ್ಮ್ಯೂಟ್ ಹೇಳ್ಬೇಕಾಯ್ತು ಮೇಡಮ್, ಗೊತ್ತಾಗಿಲ್ಲ ನಂಗೆ. ಓಕೆ, ಇರ್ಲಿ ಮೇಡಮ್, ನಡೀತು. ನಾನೇ ಇಲ್ಲೇ ಇದು ಮಾಡ್ಬಿಟ್ಟೆ. ಇಲ್ಲೇ ಕ್ಲೋಸ್ ಮಾಡಿದ್ದೆ. ಓಕೆ. ಧ್ಯಾನ ತುಂಬಾ ಚೆನ್ನಾಗಾಯ್ತು. ಧ್ಯಾನದಲ್ಲಿ ನಾನು ಐಫಿಲ್ ಟವರ್ ಹತ್ತು ಬಂದೆ.
ಐಫಿಲ್ ಟವರ್, ಓ ಗುಡ್. ಐಫಿಲ್ ಟವರ್ ಹೋಗಿದ್ರಿ ಅಂದ್ರ. ಓಕೆ ಓಕೆ ಓಕೆ. ಅದು ಮಾತ್ರ ಸ್ವಾಧ್ಯಾಯ ಗೊತ್ತಾಗಲ್ಲ. ಅಂತೂ ಮಧ್ಯಾಹ್ನ ಕೇಳಿದ್ದೆ, ನಿಮ್ಗ್ ಬೋರ್ ಆಗಿರ್ಬೇಕತ್ತೀನಿ ಮತ್ತ. ಇಲ್ಲ ಮೇಡಮ್ ಮತ್- ಅದು ಎಷ್ಟೆಲ್ಲ ಮಧ್ಯಾಹ್ನ ಕೇಳಿದ್ರು ಹಾ. ಬೋರ್ ಏನಿಲ್ಲ. ಹಾ ಓಕೆ. ಏನಿಲ್ಲ ಮೇಡಮ್ ಚೆನ್ನಾಗಾಯ್ತು ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೆ ಗಂಗಾ ಮಾತಾಡ್ತೀಮ? ಹಲೋ ಹಾ ರೇಖಾ, ಹೇಳಮ್ಮ. ಸ್ವಾಧ್ಯಾಯನು ಚೆನ್ನಾಗಿತ್ತು. ಹ್ಮ್ ಜ್ಞಾನ ಡೀಪ್ ಇತ್ತು ಬಹಳ. ಪುರಾ ನನಗೆ ಎಷ್ಟೋ ತನಕ ಕಣ್ಣು ತೆಗಿಲಿಕ್ ಬರ್ತಾ ಇಲ್ಲ. ಅದೇ ಅದೇ. ಕಣ್ಣೇ ಓಪನ್ ಆಗಿತ್ತು ಫೋರ್ಸ್ಫುಲಿ. ನೀವು ಹೇಳಿದ್ಮೇಲಿಂದ್ರ ಎಷ್ಟೊತ್ತಿನ ಮ್ಯಾಗ ಕಣ್ಣು ತೆಗದು ಇನ್ನ ಸುಸ್ತೊಳಗೆ ಇದ್ದೀನಿ. ಓಕೆ. ಏನ್ ತಲಿ ವಜ್ಜಿ ಅವ್ರಂದಂಗ ಕೈ ಪೂರಾ ಜುಮ್ಮ. ಹಾ, ತಲಿ ತಲಿ ವಜ್ಜೆ ವಜ್ಜಿ ಆಗಿದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂದ್ ಬಿಡ್ರಿ, ತಾನೇ ಇದಾಗ್ತದ. ಸ್ವಲ್ಪ ಹೌದ್ರಿ, ತಲಿ ವಜ್ಜಿ ಆದಂಗ ಆಗ್ಯದ. ಅದು ಎನರ್ಜಿ ಫುಲ್ ಫ್ಲೋ ಆಗಿ ಹೌದು ಇದಾಗ್ಲಕತ್ತವ್ರಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತ ಹೇಳ್ಬೇಕ್ರಿ. ರಿಲ್ಯಾಕ್ಸ್. ಓಕೆ ಓಕೆ, ಚೆನ್ನಾಗೈತ್ರಿ. ಓಕೆ, ಮುಗಿಸನ್ರಿ, ಥ್ಯಾಂಕ್ ಟೈಮ್ ಯು. ಆಯ್ತು. ಓಕೆ, ಥ್ಯಾಂಕ್ ಯು. ನಾಳೆ ಮತ್ತೆ ಭೇಟಿಯಾಗೋಣ ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ನಿಮಗೂ